ನಮಸ್ಕಾರ. ಆಂಗಲ್ ಗೇಜ್ ಸಾದಾ ಬೆವೆಲ್ ಪ್ರೊಟ್ರಾಕ್ಟರ್ನಿಂದ ಕೋನಗಳನ್ನು ಪರಿಶೀಲಿಸುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ಈಗ ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಶಕ್ತರಾಗುವಿರಿ. ಆಂಗಲ್ ಗೇಜ್ ಬಳಸಿ ವಿವಿಧ ಆಂಗಲ್ಸ್ಗಳನ್ನು ನಿರ್ಮಿಸುವುದು, ಪ್ಲೈನ್ ಬೆವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ವಿಭಿನ್ನ ಕಾಂಪೊನೆಂಟ್ಸ್ಗಳ ಆಂಗಲ್ಗಳನ್ನು ಅಳೆಯುವುದು, ಕಾರ್ಯವಿಧಾನಕ್ಕೆ ಅಗತ್ಯವಾದ ಪರಿಕರಗಳು, ಸ್ಟೀಲ್ ರೂಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಫೈಲ್ಸ್ ಆಫ್ ಡಿಫರೆಂಟ್ ಗ್ರೇಡ್ಸ್ ಅಂಡ್ ಸೈಜಸ್, ಮಾರ್ಕಿಂಗ್ ಮೀಡಿಯಾ, ಡಾಟ್ ಪಂಚ್, ball peen hammer, anvil, surface table, angle plate, vernier height gauge, drills of various sizes, drilling machine, chuck key, small flat chisel, hacksaw blade with frame, vernier plain bevel protractor, vernier caliper, lubricating oil. ಈಗ ಆಂಗಲ್ ಬ್ಲಾಕ್ ಮತ್ತು ಪ್ಲೈನ್ ಬೆವೆಲ್ ಪ್ರೊಟ್ರಾಕ್ಟರ್ ಬಗ್ಗೆ ಚರ್ಚಿಸೋಣ. ಆಂಗಲ್ ಬ್ಲಾಕ್ಗಳು ನಿಖರವಾದ ಆಂಗಲ್ನ ಜೋಡಣೆ ಮತ್ತು ಮಾಪನಕ್ಕಾಗಿ ಅಳತೆ ಮಾಡುವ ಸಾಧನವಾಗಿವೆ. ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ಆಂಗಲ್ ಗೇಜ್ಗಳ ರಿಂಗಿಂಗ್ ಅನ್ನು ಮಾಡಬೇಕು. ಕರೋಷನ್ ತಡೆಗಟ್ಟಲು ಹತ್ತಿ ಬಟ್ಟೆಯ ಅಥವಾ ಶಾಮಾಯಿಸ್ ಚರ್ಮದ ಹ್ಯಾಂಡ್ ಗ್ಲೌಸ್ಗಳನ್ನು ಧರಿಸಬೇಕು. ಪ್ರೊಟ್ರಾಕ್ಟರ್ ಎನ್ನುವುದು ಸಮತಲ ಕೋನಗಳನ್ನು ನಿರ್ಮಿಸಲು ಮತ್ತು ಅಳೆಯಲು ಬಳಸುವ ಸಾಧನವಾಗಿದೆ. ಬೆವೆಲ್ ಪ್ರೊಟ್ರಾಕ್ಟರ್ನ ಭಾಗಗಳು: ಬ್ಲೇಡ್, ಡಿಗ್ರೀಸ್ಗಳಲ್ಲಿ ಮಾರ್ಕ್ಗಳನ್ನು ಮಾಡಲಾಗಿರುವ ಪ್ರೊಟ್ರಾಕ್ಟರ್ 0 to 180 ಡಿಗ್ರಿ, ಸ್ಪ್ರಿಂಗ್ ಲೋಡ್ ಆಗಿರುವ ಲಾಕ್ ನಟ್. ಆಂಗಲ್ ಬ್ಲಾಕ್ ಸೆಟ್ ಅನ್ನು ಬಳಸಿಕೊಂಡು ಆಂಗಲ್ ಅನ್ನು ನಿರ್ಮಿಸುವ ಬಗ್ಗೆ ಈಗ ಚರ್ಚಿಸೋಣ. ಆಂಗಲ್ ಬ್ಲಾಕ್ ಬಳಸಿ ನಿರ್ಮಿಸಬೇಕಾದ ಕೋನವು 30 ಡಿಗ್ರಿ, 38 ಡಿಗ್ರಿ, 45 ಡಿಗ್ರಿ, 53 ಡಿಗ್ರಿ, 60 ಡಿಗ್ರಿ ಆಗಿದೆ. 30 ಡಿಗ್ರಿ ಆಂಗಲ್ ನಿರ್ಮಿಸಲು ರಿಂಗಿಂಗ್ ಮಾಡಲಾದ ಆಂಗಲ್ ಬ್ಲಾಕ್ಗಳು ಆಂಗಲ್ ಗೇಜ್ಗೆ ಅಗತ್ಯವಿವೆ. ಅಗತ್ಯವಿರುವ ಆಂಗಲ್ ಬ್ಲಾಕ್ಗಳು 25 ಡಿಗ್ರಿ, 5 ಡಿಗ್ರಿ, ಒಟ್ಟು 30 ಡಿಗ್ರಿ. 38 ಡಿಗ್ರಿ ಆಂಗಲ್ ನಿರ್ಮಿಸಲು ರಿಂಗಿಂಗ್ ಮಾಡಲಾದ ಆಂಗಲ್ ಬ್ಲಾಕ್ಗಳು ಆಂಗಲ್ ಗೇಜ್ಗೆ ಅಗತ್ಯವಿವೆ. ಅಗತ್ಯವಿರುವ ಆಂಗಲ್ ಬ್ಲಾಕ್ಗಳು 30 ಡಿಗ್ರಿ, 5 ಡಿಗ್ರಿ, 3 ಡಿಗ್ರಿ, ಒಟ್ಟು 38 ಡಿಗ್ರಿ. 45 ಡಿಗ್ರಿ ಆಂಗಲ್ ನಿರ್ಮಿಸಲು ರಿಂಗಿಂಗ್ ಮಾಡಲಾದ ಆಂಗಲ್ ಬ್ಲಾಕ್ಗಳು ಆಂಗಲ್ ಗೇಜ್ಗೆ ಅಗತ್ಯವಿವೆ. ಅಗತ್ಯವಿರುವ ಆಂಗಲ್ ಬ್ಲಾಕ್ಗಳು 30 ಡಿಗ್ರಿ, 15 ಡಿಗ್ರಿ, ಒಟ್ಟು 45 ಡಿಗ್ರಿ. 53 ಡಿಗ್ರಿ ಆಂಗಲ್ ನಿರ್ಮಿಸಲು ರಿಂಗಿಂಗ್ ಮಾಡಲಾದ ಆಂಗಲ್ ಬ್ಲಾಕ್ಗಳು ಆಂಗಲ್ ಗೇಜ್ಗೆ ಅಗತ್ಯವಿವೆ. ಅಗತ್ಯವಿರುವ ಆಂಗಲ್ ಬ್ಲಾಕ್ಗಳು 30 ಡಿಗ್ರಿ, 20 ಡಿಗ್ರಿ, 3 ಡಿಗ್ರಿ, ಒಟ್ಟು 53 ಡಿಗ್ರಿ. 60 ಡಿಗ್ರಿ ಆಂಗಲ್ ನಿರ್ಮಿಸಲು ರಿಂಗಿಂಗ್ ಮಾಡಲಾದ ಆಂಗಲ್ ಬ್ಲಾಕ್ಗಳು ಆಂಗಲ್ ಗೇಜ್ಗೆ ಅಗತ್ಯವಿವೆ.
ಅಗತ್ಯವಿರುವ ಆಂಗಲ್ ಬ್ಲಾಕ್ಗಳು 30 ಡಿಗ್ರಿ, 25 ಡಿಗ್ರಿ, 5 ಡಿಗ್ರಿ, ಒಟ್ಟು 60 ಡಿಗ್ರಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಆಂಗಲ್ಗಳನ್ನು ಅಳೆಯಲು ಸ್ಪೆಸಿಮನ್ ತಯಾರಿಸಲು ಈಗ ಕಲಿಯೋಣ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ ಫೇಸಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿ ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾ ಅಪ್ಲೈ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ 37 mm ಇಂಟು 47 mm ಅಳತೆಗೆ ಗುರುತು ಮಾಡಿ. ಆನ್ವಿಲ್ನಲ್ಲಿ ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿಕೊಂಡು ವರ್ಕ್ ಪೀಸ್ ಮೇಲೆ ವಿಟ್ನೆಸ್ ಮಾರ್ಕ್ ಮಾಡಿ. ವಿವಿಧ ಗ್ರೇಡ್ನ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಗಾತ್ರಗಳಿಗೆ ಫೈಲ್ ಮಾಡಿ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿ ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡೈಮೆನ್ಷನ್ಸ್ಗಳನ್ನು ಪರಿಶೀಲಿಸಿ. ಸ್ಪೆಸಿಮನ್ಗಳನ್ನು ತಯಾರಿಸಲು ಮೇಲೆ ತಿಳಿಸಿದ ಕಾರ್ಯವಿಧಾನದೊಂದಿಗೆ ಅಂತಹ 4 ವರ್ಕ್ ಪೀಸಸ್ಗಳನ್ನು ತಯಾರಿಸಿ. ಮತ್ತೊಮ್ಮೆ ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾ ಅಪ್ಲೈ ಮಾಡಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಬಳಸಿ ಸ್ಪೆಸಿಮನ್ 1 ನಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಂಗಲ್ ಅನ್ನು ಗುರುತು ಮಾಡಿ, ಅಂದರೆ 30 ಡಿಗ್ರಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಬಳಸಿ ಸ್ಪೆಸಿಮನ್ 2 ನಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಂಗಲ್ ಅನ್ನು ಗುರುತು ಮಾಡಿ, ಅಂದರೆ 38 ಡಿಗ್ರಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಬಳಸಿ ಸ್ಪೆಸಿಮನ್ 3 ಯಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಂಗಲ್ ಅನ್ನು ಗುರುತು ಮಾಡಿ, ಅಂದರೆ 43 ಡಿಗ್ರಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಬಳಸಿ ಸ್ಪೆಸಿಮನ್ 4 ನಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಂಗಲ್ ಅನ್ನು ಗುರುತು ಮಾಡಿ, ಅಂದರೆ 48 ಡಿಗ್ರಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಬಳಸಿ ಸ್ಪೆಸಿಮನ್ 5 ನಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಂಗಲ್ ಅನ್ನು ಗುರುತು ಮಾಡಿ, ಅಂದರೆ 59 ಡಿಗ್ರೀಸ್. ವಿವಿಧ ಗ್ರೇಡ್ನ ಫೈಲ್ಗಳನ್ನು ಬಳಸಿ ಫೈಲ್ ಮಾಡಿ ಮತ್ತು ಫಿನಿಶ್ ಮಾಡಿ. ಸ್ಪೆಸಿಮನ್ 1 ನಲ್ಲಿ ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಇರಿಸಿ. ಆಂಗ್ಯುಲರ್ ಸರ್ಫೇಸ್ ಮೇಲೆ ಬ್ಲೇಡ್ ಅನ್ನು ಆಂಗ್ಯುಲರ್ ಸರ್ಫೇಸ್ಗೆ ಅನುಗುಣವಾಗಿ ಹೊಂದಿಸಿ ಮತ್ತು ಈ ಸ್ಥಾನದಲ್ಲಿ ಲಾಕ್ ನಟ್ ಅನ್ನು ಬಿಗಿಗೊಳಿಸಿ. ಪ್ರೊಟ್ರಾಕ್ಟರ್ನಲ್ಲಿ ಆಂಗಲ್ ಅನ್ನು ರೀಡ್ ಮಾಡಿ. ಇದು ಸ್ಪೆಸಿಮನ್ 1 ಇದರ ಆಂಗಲ್ ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪೆಸಿಮನ್ 1 ನ ಮೆಜರ್ಡ್ ಆಂಗಲ್ 30 ಡಿಗ್ರಿ ಆಗಿದೆ. ಸ್ಪೆಸಿಮನ್ 2 ನಲ್ಲಿ ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಇರಿಸಿ. ಪ್ರೊಟ್ರಾಕ್ಟರ್ನಲ್ಲಿ ಆಂಗಲ್ ಅನ್ನು ರೀಡ್ ಮಾಡಿ. ಇದು ಸ್ಪೆಸಿಮನ್ 2 ನ ಆಂಗಲ್ ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪೆಸಿಮನ್ 2 ನ ಮೆಜರ್ಡ್ ಆಂಗಲ್ 38 ಡಿಗ್ರಿ ಆಗಿದೆ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಸ್ಪೆಸಿಮನ್ 3 ಅಲ್ಲಿ ಇರಿಸಿ. ಪ್ರೊಟ್ರಾಕ್ಟರ್ನಲ್ಲಿ ಆಂಗಲ್ ಅನ್ನು ರೀಡ್ ಮಾಡಿ. ಇದು ಸ್ಪೆಸಿಮನ್ 3 ಯ ಆಂಗಲ್ ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪೆಸಿಮನ್ 3 ಯ ಮೆಜರ್ಡ್ ಆಂಗಲ್ 43 ಡಿಗ್ರಿ ಆಗಿದೆ. ಸ್ಪೆಸಿಮನ್ 4 ನಲ್ಲಿ ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಇರಿಸಿ. ಪ್ರೊಟ್ರಾಕ್ಟರ್ನಲ್ಲಿ ಆಂಗಲ್ ಅನ್ನು ರೀಡ್ ಮಾಡಿ. ಇದು ಸ್ಪೆಸಿಮನ್ 4 ಇದರ ಆಂಗಲ್ ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪೆಸಿಮನ್ 4 ನ ಮೆಜರ್ಡ್ ಆಂಗಲ್ 48 ಡಿಗ್ರಿ ಆಗಿದೆ. ಸ್ಪೆಸಿಮನ್ 5 ನಲ್ಲಿ ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಇರಿಸಿ. ಪ್ರೊಟ್ರಾಕ್ಟರ್ನಲ್ಲಿ ಆಂಗಲ್ ಅನ್ನು ರೀಡ್ ಮಾಡಿ. ಇದು ಸ್ಪೆಸಿಮನ್ 5 ನ ಆಂಗಲ್ ಅನ್ನು ನೀಡುತ್ತದೆ. ಆದ್ದರಿಂದ ಸ್ಪೆಸಿಮನ್ 5 ನ ಮೆಜರ್ಡ್ ಆಂಗಲ್ 59 ಡಿಗ್ರಿ ಆಗಿದೆ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಆಂಗಲ್ ಗೇಜ್ ಬಳಸಿ ವಿವಿಧ ಆಂಗಲ್ಗಳನ್ನು ನಿರ್ಮಿಸುವುದು, ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ವಿಭಿನ್ನ ಕಾಂಪೊನೆಂಟ್ಸ್ಗಳ ಆಂಗಲ್ಸ್ ಅನ್ನು ಅಳೆಯುವುದು. ಇದಿಷ್ಟು ಅದೆಷ್ಟೇ ಆಂಗಲ್ ಗೇಜ್
ಸಾದಾ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಕೋನಗಳನ್ನು ಪರಿಶೀಲಿಸುವುದರ ಬಗ್ಗೆ ಇದಾಗಿತ್ತು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.